ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಲೇಟೆಸ್ಟ್ ಟ್ರೆಂಡಿಂಗ್ ಅಪ್ಡೇಟ್ಸ್ಗಳು ದಿನಕ್ಕೊಂದು ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಫೆಬ್ರವರಿ 14ರಂದು ಶಾಸಕರ ಕಚೇರಿಯಲ್ಲಿ ಬಿ ಖಾತೆ ಅಭಿಯಾನದ ಬಗ್ಗೆ ಸ್ಥಳೀಯ ಜನರಿಗೆ ಖುಷಿ ಕೊಡೋ ವಿಚಾರವನ್ನ ಹೇಳಿದ್ರು. ಅಲ್ಲದೆ ದಳ್ಳಾಳಿ ಹಾವಳಿಯನ್ನು ನಿಲ್ಲಿಸಿ ನಾವೇ ನಿಮ್ಮ ಮನೆಗೆ ಬರ್ತೀವಿ ಅಂತಾನು ನಗರ ಪ್ರದೇಶದ ಜನರಿಗೆ ಭರವಸೆ ನೀಡಿದ್ರು. ಅದೇನ್ ಹೇಳಿದ್ರು ಅಂತ ನೀವೇ ಕೇಳಿ. ಎಲ್ಲ ಚಿಕ್ಕಬಳ್ಳಾಪುರದ ನಗರದ ಜನತೆಗೆ ನಮಸ್ಕಾರ. ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿಂದ ನಗರದ ಭಾಗದಲ್ಲಿ ಭಾಳಷ್ಟು ಜನರ ಒಂದು ಸಮಸ್ಯೆ ಏನಾಗಿತ್ತು ಅಂದರೆ ಖಾತಾ ಸಮಸ್ಯೆ ಆಗಿತ್ತು. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ಅದನ್ನು ಖಾತಾ ಅಂತ ಕರೀತಿದ್ರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿಗೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಸರಿಯಾಗಿ ಟೌನ್ ಪ್ಲ್ಯಾನಿಂಗ್ ಅಪ್ರೂವಲ್, DC ಕನ್ವರ್ಷನ್ ಅಪ್ರೂವಲ್ ತಗೊಳ್ಳದೆ ಕಟ್ಟಿರೋದ್ರಿಂದ ಸರಿಸುಮಾರು 10ರಿಂದ 14 ಸಾವಿರ ಪ್ರಾಪರ್ಟೀಸ್ಗೆ ಖಾತಾನೇ ಇಲ್ಲ. ಏನೋ ಸೇಲ್ ಡೀಡ್ ಇರುತ್ತೆ ಅಷ್ಟು ಬಿಟ್ಟರೆ. ಆದರೆ ಪ್ರತಿ ಸಲ ಬಂದು ಖಾತಾ ಮಾಡಿಕೊಡಿ, ನಗರಸಭೆಯಲ್ಲಿ ಖಾತಾ ಮಾಡಿಕೊಡ್ತಿಲ್ಲ ಅನ್ನೋ ಸಂದೇಹ ಇತ್ತು. ನಾನು ಶಾಸಕನಾದ ಮೇಲೆ ಈ ಸಮಸ್ಯೆ ಫೇಸ್ ಮಾಡಿದ್ವಿ. ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದ್ವಿ. ಜನವರಿ 7ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಒಂದು ಉಪಸಮಿತಿ ಫ್ರೇಮ್ ಮಾಡಿ 2007ರಲ್ಲಿ BBMPಯಲ್ಲಿ ಖಾತಾ ಇಲ್ಲದೆ ಇರೋರಿಗೆ ಬಿ ಖಾತಾ ಅಂತ ಕೊಡ್ತಿದ್ರು. ಈ ಅರ್ಬನ್ನಲ್ಲಿ ನಾವು ಮುನ್ಸಿಪಾಲ್ಟೀಸಲ್ಲಿ ಏನು ಮಾಡೋದು ಅಂದಾಗ ಮೊನ್ನೆ 10ನೇ ತಾರೀಕು ಒಂದು ನೋಟಿಫಿಕೇಷನ್ ಬಿಟ್ಟರು. ಇವತ್ತು ನಿನ್ನೆ ರಾತ್ರಿ ಗೆಜೆಟ್ ಫೈನಲ್ ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ ಅಫಿಷಿಯಲಿ ಬಿಟ್ಟಿದ್ದಾರೆ. ಈ ಗೆಜೆಟ್ ಪ್ರಕಾರ ಈಗ 100% ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಇದ್ದರೆ ಖಾತಾ ಕೊಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಟೌನಲ್ಲಿ ಎಲ್ಲರೂ ಖಾತಾ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ಮೋರ್ ದೆನ್ 10,000 10,000ಕ್ಕೂ ಹೆಚ್ಚು ಜನ ಈಗ ಯಾವ ಡಾಕ್ಯುಮೆಂಟ್ ಇದ್ದರೂ ನಾವೀಗ ಬಿ ಖಾತಾ ಮಾಡಿಕೊಡ್ಬೇಕು ಅವ್ರಿಗೆ. ಇದಕ್ಕೆ ಡೆಡ್ಲೈನು ನಮಗೆ 90 ದಿನ ಇದೆ. ಡೆಡ್ಲೈನ್ 90 ದಿನ ಇದೆ, 3 ತಿಂಗಳು. ಸೊ ಈಗ ಇದರಲ್ಲಿ ಇದೇನು ಹೇಳುತ್ತೆ, ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದ ಜನತೆ, ಇದರಲ್ಲಿ ದ ಪ್ರಾಪರ್ಟಿ ಟ್ಯಾಕ್ಸ್, ಸೆಸಸ್ ಆ್ಯಂಡ್ ಪೆನಾಲ್ಟಿ ಕಲೆಕ್ಟೆಡ್ ದೇರ್ ಫ್ರಮ್ ಶಲ್ ಬಿ ಮೇಂಟೈನ್ಡ್ ಇನ್ ಫಾರ್ಮ್ 3 ಟು ಬಿ ಕಾಲ್ಡ್ ಪ್ರಾಪರ್ಟಿ ರಿಜಿಸ್ಟರ್ ಎ. ಇಲ್ಲಿ ಹೇಳ್ತಾರೆ, ದ ಅಕ್ನಾಲೆಜ್ಮೆಂಟ್ ಆರ್ ಎಕ್ಸ್ಟ್ರಾಕ್ಟ್ ಅಂಡರ್ ಸಬ್ಸೆಕ್ಷನ್ 3 ಆಫ್ ಸೆಕ್ಷನ್ 106 ಆಫ್ ದ ಆ್ಯಕ್ಟ್ ಶಲ್ ಬಿ ಇನ್ ದ ಫಾರ್ಮ್ ಆಫ್ 3 ಫಾರ್ ಪ್ರಾಪರ್ಟಿ ರಿಜಿಸ್ಟರ್ ಎ ಖಾತೆಗೆ ನಮೂನೆ 3ರಲ್ಲಿ ಮತ್ತು ಬಿ ಖಾತೆಗೆ ಫಾರಮ್ 3A, ಫಾರ್ಮ್ 3A ಪ್ರಕಾರ ಬಿ ಖಾತಾ ಕೊಡ್ತಾರೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಪ್ರಾಪರ್ಟಿಗೂ ನಾವು ಬಿ ಖಾತಾ ಕೊಡೋಕ್ಕೆ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ. ನಾನು ಈ ವಿಚಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಮತ್ತು ಇದನ್ನು ಇಷ್ಟು ಬೇಗ ತ್ವರಿತಗತಿಯಲ್ಲಿ ಬರೋದಕ್ಕೆ ನಮ್ಮ MCS ಸಾಹೇಬರು ಭಾಳ ಪ್ರಮುಖ ಕಾರಣ. ಯಾಕೆಂದರೆ ಚಿಂತಾಮಣಿ ಆಗಲಿ ನಾವಾಗಲಿ ಭಾಳ ಸಫರ್ ಆಗ್ತಿದ್ವಿ. ಸರ್, ಜನ ಕೇಳ್ತಿದ್ದಾರೆ, ನಾವೇನು ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಕಂಪ್ಲೀಟ್ ಚಿಕ್ಕಬಳ್ಳಾಪುರದ್ದು 3 ತಿಂಗಳಲ್ಲಿ ನಾವು ಬಿ ಖಾತಾ ಮಾಡಿಕೊಡ್ತೀವಿ. ಆದರೆ ಇಲ್ಲೊಂದು ಚಾಲೆಂಜ್ ನಮಗೆ ಎದುರಾಗಿದ್ದೇನು ಅಂದರೆ, ಬಡವರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು, ಮಿಡಲ್ ಕ್ಲಾಸ್ ಅವರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು. ಆ ಕಾರಣಕ್ಕೆ 100% ಟ್ರಾನ್ಸ್ಪರೆನ್ಸಿ ತರ್ತಿದ್ದೀವಿ. ಟ್ರಾನ್ಸ್ಪರೆನ್ಸಿ ಏನು ಅಂದರೆ ಯಾವ ಥರ ಮಾಡ್ತಿದ್ದೀವಿ, ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಕಮಿಷನರ್ ಅವರು, ನಾವೆಲ್ಲರೂ ನಗರಸಭೆ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಆದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೋಸ್ಕರ ₹1 ಎಲ್ಲೂ ಈ ಬಿ ಖಾತಾಲ್ಲಿ ಕರಪ್ಷನ್ ನಡಿಬಾರ್ದು. ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ, ಇದೇ ತಿಂಗಳು 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು 31 ವಾರ್ಡಲ್ಲೂ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕ್ಕೊತೀವಿ. ಮಾಧ್ಯಮದವರು ತಾವು ಗಮನಿಸ್ಬೋದು. ವಾರ್ಡ್ ನಂಬರ್ 1 ವಾಪಸಂದ್ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ವಾರ್ಡ್ ನಂಬರ್ 2 ರೇಷ್ಮೆಗೂಡು, ಈ ಥರ 30 ವಾರ್ಡ್ಗೂ ಒಂದು ಲೊಕೇಶನ್ ಇದೆ. ಇದು ನಾಳೆ ಪ್ರತಿ ಮನೆಗೂ ಪಾಂಪ್ಲೆಟ್ ಹಂಚ್ತೀವಿ. ಫಾರ್ ಎಕ್ಸಾಂಪಲ್, ವಾರ್ಡ್ ನಂಬರ್ 1 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಪಸಂದ್ರದಲ್ಲಿ ನಮ್ಮ ನಗರಸಭೆಯವರು 20ನೇ ತಾರೀಕು, 21, 22 ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಆ ಲೊಕೇಶನಲ್ಲಿ ಕೂರ್ತಾರೆ. ನಗರಸಭೆ ಬಿ ಖಾತೆ ಅಭಿಯಾನದ ಬಗ್ಗೆ ಸಾರ್ವಜನಿಕರೇನೋ ಖುಷಿ ಪಟ್ಟಿದ್ದಾರೆ.
ಆದರೆ ಆಸ್ತಿಗಳಿಗೆ ಎ ಖಾತೆ ಅಥವಾ ಬಿ ಖಾತೆ ಮಾಡಿಸಿಕೊಳ್ಳಲು ಕಂದಾಯವನ್ನು ಸಂಪೂರ್ಣವಾಗಿ ಪಾವತಿ ಮಾಡಬೇಕು. ಆಸ್ತಿ ಮಾಲೀಕರು ನೇರವಾಗಿ ಪೂರ್ಣ ಪ್ರಮಾಣದ ತೆರಿಗೆ ಪಾವತಿ ಮಾಡಿದ ನಂತರವಷ್ಟೇ ಖಾತೆಗಳನ್ನು ಮಾಡಲಾಗುತ್ತದೆ ಅಂತ ನಗರಸಭೆ ಅಧ್ಯಕ್ಷ ಗಜೇಂದ್ರ ತಿಳಿಸಿದ್ದಾರೆ. ಇಲ್ಲವಾದ್ರೆ ಅಂತಹವರ ಖಾತೆಗಳನ್ನು ಮಾಡಲಾಗುವುದಿಲ್ಲ ಅಂತಾನೂ ಹೇಳಿದ್ದಾರೆ. ಇನ್ನು ನಗರಸಭೆ ಪೌರಾಯುಕ್ತರಾದ ಮನ್ಸೂರ್ ಅಲಿ ಖಾನ್ ರವರು ಈಗಾಗಲೇ ಖಾತೆ ಇಲ್ಲದೆ ಕಟ್ಟಡ ನಿರ್ಮಿಸಿಕೊಂಡಿರೋ ಮಾಲೀಕರು ದುಪ್ಪಟ್ಟು ಕಂದಾಯ ಪಾವತಿ ಮಾಡಲೇಬೇಕು, ನಂತರ ಎಂದಿನ ತೆರಿಗೆಯನ್ನು ಪಾವತಿ ಮಾಡಬೇಕು ಅಂತ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಇದೀಗ ಸಲೀಸಾಗಿ ಬಿ ಖಾತೆ ಮಾಡ್ಕೋಬಹುದು ಅಂದವರಿಗೆ ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರು ಒಂದು ರೀತಿ ಶಾಕ್ ನೀಡಿದ್ದಾರೆ. ಈ ಮಾಹಿತಿ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.